ನಮ್ಮ ರಾಮೇಗೌಡರವರ ನೇತೃತ್ವದಲ್ಲಿ 5ನೇ ತಾರೀಕು JDS ಪಕ್ಷವನ್ನು ಸೇರುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ ನಾರಾಯಣಚಮ್ಮನವರ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಪ್ರಭಾಕರನ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕಿನ ಎಲ್ಲ ನಮ್ಮ JDS ಪಕ್ಷದ ಮುಖಂಡರುಗಳು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಹಿರಿಯರ ಒಂದು ಸಮ್ಮುಖದಲ್ಲಿ ಇವತ್ತು ಈ ಒಂದು ಪ್ರೆಸ್ ಮೀಟ್ನ ಮಾಡ್ತಾಯಿದ್ವಿ. ಏನು 5ನೇ ತಾರೀಕು ನಿಗದಿಯಾಗಿರುವಂಥ ಕಾರ್ಯಕ್ರಮ ಕೆಲವರಿಗೆ ಮೊದಲು 7ನೇ ತಾರೀಕು ಅಂತ ನಿಗದಿಯಾಗಿತ್ತು. ಆ 7ನೇ ತಾರೀಕು ಅಂತ ನಿಗದಿಯಾಗಿರೋದು ಸಮಯ ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ವಿಚಾರ ತಿಳಿಸ್ಬೇಕನ್ನೋ ಉದ್ದೇಶದಲ್ಲಿ ಇವತ್ತು 5ನೇ ತಾರೀಕು ಬೆಳಗ್ಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಆ ಉದ್ದೇಶಕ್ಕೋಸ್ಕರ ಎಲ್ರಿಗೂ ವಿಚಾರ ತಿಳಿಸೋಣ ಅಂತೇಳಿ ಇವತ್ತು ಈ ಒಂದು ಸಭೆಯನ್ನು ಕರೆದು ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ನಮ್ಮ ಏನು ಕಳೆದ ಸುಮಾರು 8 ವರ್ಷಗಳಿಂದ ತಾಲೂಕಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಚುನಾವಣೆಯಲ್ಲಿ ಕೂಡ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಂದವು ಕೂಡ ನಮ್ಮ ಪಕ್ಷದ ಎಲ್ಲ ನಮ್ಮ ಹಿರಿಯರು ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ನೀವು ಚುನಾವಣೆಗೆ ನಿಲ್ಲಲೇಬೇಕು ಅಂಥೇಳಿ ನಮ್ಮೆಲ್ಲರ ಒಟ್ಟಾಗಿದ್ದು ಸುಮಾರು 50,000 ಮತವನ್ನು ಕೊಡಿಸೋ ರೀತಿಯಲ್ಲಿ ತುಂಬ ನಮಗೆಲ್ಲ ಕೈ ಹಿಡಿಯುವಂಥದ್ದಾಗಿದೆ. ಅದೇ ರೀತಿ ನಾವು ಕೂಡ ನಮ್ಮ ತಾಲೂಕಿನ ಜನರನ್ನ ಕೈ ಬಿಡಬಾರ್ದು, ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪರವಾಗಿ ಎಲ್ಲರೂ ಪಕ್ಷವನ್ನು ಬಿಟ್ಟು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಎಲ್ಲಿ ಕೂಡ ಕೈ ಬಿಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಸ್ವಾಭಿಮಾನ ಜನತಾ ಪಕ್ಷ ಅಂತೇಳಿ ಕಟ್ಕೊಂಡು ಕಾರ್ಯಕರ್ತರನ್ನ ನಾವು ತಾಲೂಕಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ರಿ. ಆದರೆ ಈಗ ಮುಂಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ ಬರ್ಬೋದು, ಪುರಸಭೆ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತಿ ಇವೆಲ್ಲ ಬರೋದ್ರಿಂದ ನಮ್ಮೆಲ್ಲರ ಮುಖಂಡರುಗಳು ಕೆಲವರು ಎಲ್ಲರೂ ಚರ್ಚೆ ಮಾಡಿದ್ರು. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಸಿಂಬಲ್ ಆಯ್ತಂದರೆ ಎಲೆಕ್ಷನ್ಗಳು ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಮ್ಮ ಕಾರ್ಯಕರ್ತರು ಭವಿಷ್ಯ ಮುಖ್ಯ ಅಂತೇಳಿ ಎಲ್ಲರೂ ತೀರ್ಮಾನದಂತೆ ನಮ್ಮ ಪಕ್ಷದ ಮುಖಂಡರುಗಳು ಹಿರಿಯರು ಎಲ್ಲರ ತೀರ್ಮಾನದಂತೆ JDS ಪಕ್ಷಕ್ಕೆ ಹೋಗೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿದರು. ಅದೇ ರೀತಿ ರಾಮೇಗೌಡರು ಕೂಡ ಹಲವಾರು ಬಾರಿ ನಮ್ಮ ಪಕ್ಷಕ್ಕೆ ಬನ್ನಿ ಸಂಘಟನೆ ಮಾಡೋಣ ಅಂತೆಲ್ಲ ಕೇಳಿದ್ರು. ಜೊತೆಯಲ್ಲಿ ಕುಮಾರಣ್ಣವರು ಕೂಡ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣವರು ಅವರು ಸಹ ಹಲವಾರು ಬಾರಿ ಮಾತಾಡಿ ನಮ್ಮ ಏನು MP ಚುನಾವಣೆಯಲ್ಲಿ ಮೈತ್ರಿ ಪಕ್ಷದಲ್ಲಿರುವಂಥ MP ಚುನಾವಣೆಯಲ್ಲಿ ನಾವು ಕೂಡ ನಮಗೆಲ್ಲ NDA ಅಭ್ಯರ್ಥಿಯಾಗಿ ನಮ್ಮನ್ನು ಕೂಡ ನಿಮ್ಮ ಬೆಂಬಲವನ್ನು ಬೇಕು ಅಂತೆಲ್ಲ ಕೇಳಿದರು. ಆ ಸಮಯದಲ್ಲಿ ಕೂಡ ನಾವು ನರೇಂದ್ರ ಮೋದಿ ಅವರ ಒಂದು ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಚುನಾವಣೆ ನಾಯಕತ್ವದಲ್ಲಿ ನಡಿಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕೂಡ MP ಅವರಿಗೆ ಮಲ್ಲೇಶ್ ಬಾಬು ಅವರಿಗೆ ಚುನಾವಣೆಗೆ ನಾವು ಕೂಡ ಬೆಂಬಲ ಕೊಟ್ಟು ನಮ್ಮೆಲ್ಲ ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ JDS ಕಾರ್ಯಕರ್ತರು ಮುಖಂಡರುಗಳೆಲ್ಲ ಕೆಲಸವನ್ನು ಮಾಡೋಂಥದ್ದಾಗಿತ್ತು. ಅವತ್ತಿಂದನೂ ನೀವು ನಮ್ಮ ಜೊತೆಗೆ ಬನ್ನಿ ಅಂಥೇಳಿ ಒಂದು ಮಾತುಕತೆ ನಡೀತಾ ಇತ್ತು. ಅದೇ ರೀತಿ ಈಗ ನಮ್ಮ ಮುಖಂಡರುಗಳು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಚರ್ಚೆ ಮಾಡಿ ಈಗಾಗಲೇ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಒಪ್ಪಿಗೆ ಮೇರೆಗೆ ಇವತ್ತು 5ನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ರಾಮೇಗೌಡರು ಅವರ ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ವೈಟ್ ಗಾರ್ಡನಲ್ಲಿ ಎಲ್ಲರೂ ಸೇರತಕ್ಕದ್ದು ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಪ್ರತಿಯೊಬ್ಬರು ನಮಗೆಲ್ಲ ಯಾರೆಲ್ಲ ಚುನಾವಣೆಯಲ್ಲಿ ಸಹಕಾರ ಕೊಟ್ಟಿದ್ರು ಅಂಥವರು ಪ್ರತಿಯೊಬ್ಬರು ಕಾರ್ಯಕರ್ತರು ಮುಖಂಡರು ಮತ್ತು ಅಭಿಮಾನಿಗಳೆಲ್ಲರೂ ಕೂಡ 8 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯದಲ್ಲಿರುವಂಥ JDS ಪಕ್ಷದ ಕಚೇರಿಗೆ 10 ಗಂಟೆಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ತಾಲೂಕಿನಲ್ಲಿರುವಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಅತಿ ಹೆಚ್ಚಾಗಿ JDS ಪಕ್ಷ ಕಟ್ಟಿರುವಂಥ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ದಿವಸ ಬರಬೇಕು, ತಮ್ಮೆಲ್ಲರ ಆಶೀರ್ವಾದ ಬೇಕು. ಹಾಗಾಗಿ ಎಲ್ಲರೂ ಬರಬೇಕಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ.